ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನೀನು ಇಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 18. ಇಂದಿನ ಸಂಚಿಕೆಯಲ್ಲಿ ಅದ್ವೈತ ಧರಿತ್ರಿಗಾಗಿ 2 ತಿಂಗಳ ಆ್ಯನಿವರ್ಸರಿ ಎಂದು ಅವಳದೇ ಚಿಕ್ಕ ವಯಸ್ಸಿನದನ್ನು ಅವಳು ಓದಿದ ಕಾಲೇಜ್ ಫಂಕ್ಷನ್ ಡ್ಯಾನ್ಸ್ ತೋರಿಸಿ ಖುಷಿಪಡಿಸಿ ಒಂದು ಗಿಫ್ಟ್ ಕೊಟ್ಟು ವಿಶ್ ಮಾಡ್ದ. ಮುಂದೆ ಧರಿತ್ರಿ ಥ್ಯಾಂಕ್ಸ್ ಎಂದು ಅವನು ಕೊಟ್ಟ ಗಿಫ್ಟ್ ತಗೊಂಡು ಮನದಲ್ಲೇ ನಾನು ಮರ್ತೇ ಬಿಟ್ಟಿದ್ದೆ ಎಂದುಕೊಂಡು ಸಾರಿ ಎಂದಳು. ಅದ್ವೈತ್ ಯಾಕೆ ಸಾರಿ ಎಂದ. ಧರಿತ್ರಿ, ಅದು ನಾನು ನಿಮಗೆ ಏನು ಗಿಫ್ಟ್ ತಂದಿಲ್ಲ ಎಂದಳು ತಲೆ ಬಗ್ಸಿ. ಅದ್ವೈತ್ ನಗುತ್ತಾ, ಡೋಂಟ್ ವರಿ, ಅದಕ್ಕೆ ಯಾಕೆ ಹೀಗಿದೆಯಾ, ಗಿಫ್ಟ್ ಕೊಡಲೇಬೇಕು ಅಂತೇನಿಲ್ಲ ಎಂದು ಅವಳ ಕೈ ಹಿಡಿದು ಆಲ್ರೆಡಿ ನನಗೆ ಗಿಫ್ಟ್ ಸಿಕ್ಕಾಯ್ತು ಎಂದ. ಧರಿತ್ರಿ, ನನ್ನ ಗಿಫ್ಟ್ ಸಿಕ್ಕಿದೆಯಾ, ನಾನು ಏನು ಕೊಟ್ಟಿಲ್ಲ ಎಂದಳು. ಅದ್ವೈತು ನಗುತ್ತಾ, ಹೊಟ್ಟೆ ಹಸಿತಿದೆ, ಊಟ ಕೊಡ್ತೀಯಾ ಎಂದ ಮಾತು ಮರೆಸುವಂತೆ. ಧರಿತ್ರಿ, ಕುಕ್ಕರ್ ಪ್ರೆಷರ್ ಹೋದರೆ ಕೊಡ್ತೀನಿ ಎಂದವಳು. ಧರಿತ್ರಿ ಆದರೂ ಯೋಚಿಸುತ್ತಾ, ಅದೇನದು, ನಾನು ಯಾವುದೇ ಗಿಫ್ಟ್ ಇದುವರೆಗೂ ಅವ್ರಿಗೆ ಕೊಟ್ಟೇ ಇಲ್ಲ. ಆದರೆ ಇವ್ರು ನೋಡಿದ್ರೆ ನಾನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಎಂದು ಸುಮ್ಮನಾಗ್ತಾಳೆ. ಅದ್ವೈತ ಸುಮ್ಮನೆ ನಕ್ಕು ಇಬ್ಬರು ಹೊಟ್ಟೆ ಕೂತ ಊಟ ಮುಗಿಸಿದ್ರು. ಇಬ್ಬರು ಹೋಗಿ ಮಲಗಿದ್ರು. ಅವಳು ಕಣ್ಣು ಮುಚ್ಚಿದ ಮೇಲೆ ಮನದಲ್ಲೇ ಅದ್ವೈತು, ನೀನು ಕೊಟ್ಟಿರೋ ಗಿಫ್ಟು ಏನು ಅನ್ನೋದು ನಿನಗೆ ಹೇಳ್ತೀನಿ, ಅಲ್ಲಿವರೆಗೂ ನೀನು ಹೀಗೆ ಡಿಸ್ಟರ್ಬ್ ಆಗಿರು. ನಿನ್ನ ಮನಸ್ಸಲ್ಲಿ ನನಗೂ ಜಾಗ ಬೇಕಿದೆ, ಭಯದ ಜಾಗಕ್ಕೆ ನನ್ನ ಕೂರಿಸೋ ಹಾಗೆ ಮಾಡ್ತೀನಿ. ಎಷ್ಟು ಬೇಗ 2 ತಿಂಗಳ ಆಗಿದೆ ಅಂದರೆ ನಿಜಕ್ಕೂ ನನಗೂ ನಂಬೋಕ್ಕಾಗ್ತಿಲ್ಲ. ಬಟ್ ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ. ನೋಡೋಣ ಚಿನ್ನಮ್ಮ, ಇನ್ನೂ ಎಷ್ಟು ದಿನ ಬೇಕಾಗುತ್ತೆ ನಿನ್ನಲ್ಲಿರೋ ನೋವು ಹೇಳೋಕೆ. ನಾನು ನಿನ್ನ ಬಳಿ ನನ್ನೆಲ್ಲ ನೋವನ್ನು ಶೇರ್ ಮಾಡಿದ್ದೀನಿ, ನೀನು ಬೇಗ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತೀಯಾ ಅನ್ನೋ ನಂಬಿಕೆ ಇದೆ. ಅವತ್ತು ನೀನು ಏನು ನನಗೆ ಗಿಫ್ಟ್ ಕೊಟ್ಟಿದ್ಯಾ ಅಂತ ಹೇಳ್ತೀನಿ. ಗುಡ್ ನೈಟ್ ಎಂದು ಮನದಲ್ಲೇ ನುಡಿದುಕೊಂಡ. ಧರಿತ್ರಿ ಮಾತ್ರ ಯಾವ ಗಿಫ್ಟ್ ಕೂಡ ಕೊಟ್ಟಿಲ್ಲ ಎಂದು ಮಲಗಿದ್ಲು. ಹೀಗೆ ಇಬ್ಬರಲ್ಲೂ ಸ್ವಲ್ಪ ಸ್ವಲ್ಪ ಮಾತುಕತೆ ಆಗುತ್ತಿದ್ರು. ಅದ್ವೈತ್ ಮಾತ್ರ ಧರಿತ್ರಿಗಾಗಿ ಮನಸಾರೆ ಕನಸು ಹೊತ್ತು ಕಾಯ್ತಿದ್ದ. ಅವಳೆಲ್ಲ ಕೆಲಸಕ್ಕೂ ಅವನು ಕೂಡ ಸಹಾಯ ಮಾಡ್ತಿದ್ದ. ಒಮ್ಮೊಮ್ಮೆ ತಾನೇ ಅಡುಗೆ ಮಾಡಿ ಟೇಸ್ಟ್ ಮಾಡು ಎಂದು ಹೇಳೋನು. ಆದರೆ ಧರಿತ್ರಿ ಮಾತ್ರ ಎಂದು ಅದ್ವೈತ್ ಜೊತೆ ಮುಕ್ತವಾಗಿ ಮಾತಾಡಿಲ್ಲ. ತನ್ನಲ್ಲಿರುವ ನೋವನ್ನು ಮರೆತು ಜೀವನ ಕೂಡ ಶುರು ಮಾಡುವ ಯೋಚನೆ ಕೂಡ ಇಲ್ಲ ಅವಳಲ್ಲಿ. ಆದರೂ ಅವನ ಕಾಳಜಿಗೆ ಅವನಿಂದ ದೂರ ಇರೋಕ್ಕೂ ಆಗ್ತಿಲ್ಲ. ತನ್ನ ಮನದಲ್ಲಿರುವ ಕಹಿ ಘಟನೆ ತನ್ನನ್ನು ಮುಂದುವರಿಯೋಕ್ಕೆ ಬಿಡ್ತಿಲ್ಲ. ಹೀಗೆ ಗೊಂದಲದಲ್ಲೇ ಅವನು ಕೆಲಸಕ್ಕೆ ಹೋದಾಗ ಅದೇ ಯೋಚನೆಯಲ್ಲಿ ಒಂಟಿಯಾಗಿ ಕೂತು ಅಳೋದು ಬಿಟ್ಟರೆ ಹುಡುಗಿಗೆ ಏನೂ ತೋಚುತ್ತಿಲ್ಲ. ಹೀಗೆ ದಿನ ಉರುಳಿದಂತೆ ಒಂದಿನ ಅದ್ವೈತ್, ನನ್ನ ಫ್ರೆಂಡ್ ಮನೆಗೆ ಒಂದು ಫಂಕ್ಷನ್ ಇದೆ, ಹೋಗೋಣ ಎಂದು ರೆಡಿಯಾಗು ಎಂದ. ಧರಿತ್ರಿ ಸೀರೆ ಉಟ್ಟು ರೆಡಿ ಆದರೆ ಹುಡುಗ ಕೂಡ ರೆಡಿಯಾಗಿ ತನ್ನವಳ ನೋಡಿ ಒಂದು ಕ್ಷಣ ಮೈ ಮರೆತರು. ಮರುಕ್ಷಣ ವಾಸ್ತವ್ ಬಂದು ಇಬ್ಬರು ಬೈಕ್ ಹತ್ತಿ ಹೋಗ್ತಾರೆ. ಅಲ್ಲಿ ಸೀಮಂತದ ಫಂಕ್ಷನ್. ಅಷ್ಟೇನು ಜನ ಇರಲಿಲ್ಲ, ಕೆಲವರನ್ನು ಮಾತ್ರ ಇನ್ವೈಟ್ ಮಾಡಿದರು. ಅದ್ವೈತ್ ಹೋಗಿ, ಇವನು ನನ್ನ ಫ್ರೆಂಡ್ ಅರುಣ್ ಅಂತ, ಇವರು ಅವ್ರ ವೈಫ್ ಆಶಾ ಎಂದು ಪರಿಚಯ ಮಾಡಿಕೊಟ್ಟ. ಅರುಣ್, ಚೆನ್ನಾಗಿದ್ದೀರಮ್ಮ, ನೀವು ಇಲ್ಲಿ ಬಂದಾಗ ಮನೆ ಕರ್ಕೊಂಡು ಬಾ ಅಂದರೆ ಇವನು ಈಗ ಕರ್ಕೊಂಡು ಬಂದಿದ್ದಾನೆ ಎಂದು ಅದ್ವೈತ್ ಕಡೆ ನೋಡಿದ್ರೆ ಧರಿತ್ರಿ ಸುಮ್ಮನೆ ನಕ್ಕಳು. ಎಲ್ಲರೂ ಪುಟ್ಟದಾಗಿ ಶಾಸ್ತ್ರ ಮಾಡ್ತಿದ್ರೆ ಧರಿತ್ರಿ ಸಮಯ ಬಂದಾಗ ತಾನು ಅವನಂತೆ ಮಾಡಿ ಅಕ್ಷತೆ ಹಾಕಿದ್ಲು. ಅದ್ವೈತ್ ಅವಳ ಕೈಯಲ್ಲಿ ಸೀರೆ ಕೊಟ್ಟು ಅವ್ರಿಗೆ ಕೊಡು ಎಂದ. ಧರಿತ್ರಿ ಹಣ್ಣುಗಳ ಮೇಲೆ ಇಟ್ಟು ಅವಳ ಮಡಿಲು ತುಂಬಿದ್ರು. ಮೊದಲೊಮ್ಮೆ ತನ್ನ ಅಮ್ಮ ಅತ್ತೆಗೆ ಮಾಡಿದ್ದನ್ನು ನೋಡಿದ್ರಿಂದ ಅವಳು ಹಾಗೆ ಮಡಿಲು ತುಂಬಿ ಅವರ ಬಾಯಿಗೆ ಸಿಹಿ ತಿನ್ನಿಸಿ ವಿಶ್ ಮಾಡಿದ್ಲು. ಅದನ್ನೆಲ್ಲ ನೋಡಿದ ಅರುಣ್ ಅದ್ವೈತ್ ಭುಜ ಹಿಡಿದು, ಏನು ಮಗ, ನಿನ್ನ ಹೆಂಡತಿ ಅಷ್ಟೊಂದು ತಿಳ್ಕೊಂಡಿಲ್ಲ ಎಂದುಕೊಂಡಿದ್ದೆ ಎಂದ. ಅದ್ವೈತ, ಅವರಮ್ಮ ಎಲ್ಲೂ ಮಾಡಿರೋದನ್ನು ನೋಡಿರ್ತಾಳೆ, ಹಾಗಾಗಿ ಮಾಡಿದಾಳೆ ಎಂದು ನಕ್ಕ. ಅರುಣ್, ಮತ್ತೆ ನೀನು ಯಾವಾಗ ನಮ್ಮನ್ನ ಹೀಗೆ ಕರೆಯೋದು ಎಂದ ರೇಗಿಸುವಂತೆ. ಅದ್ವೈತ್, ಆದಾಗ ಎಂದ ನಗುತ್ತಾ. ಅಷ್ಟೊತ್ತಿಗೆ ಧರಿತ್ರಿ ಅದ್ವೈತ್ ಪಕ್ಕ ಬಂದು ನಿಂತಳು. ಅದ್ವೈತ್ ಪಕ್ಕದಲ್ಲೇ ನಿಂತಿದ್ದ ಅರುಣ್ ಅವನ ಮುಖ ನೋಡಿ, ನೋಡೋ, ಆದಷ್ಟು ಬೇಗ ನಮ್ಮನ್ನು ಈ ಥರ ಫಂಕ್ಷನ್ಗೆ ಕರೆಯೋ ಎಂದ.
ಆ ಮಾತು ದರಿದ್ರಿಗೂ ಕೇಳಿಸಿತು. ಅದ್ವೈತು ದರಿದ್ರಿ ಕಡೆ ನೋಡಿದ್ರೆ ದರಿದ್ರಿ ಸೈಲೆಂಟ್ ಆಗಿ ತಲೆ ತಗ್ಸಿದ್ಲು. ಈಗಾಗಲೇ ದರಿದ್ರಿ ಮನಸ್ಸು ತುಂಬ ಗೊಂದಲದಲ್ಲಿತ್ತು. ಇನ್ನು ಈಗ ಈ ಮಾತು ಕೇಳಿದ ಮೇಲಂತೂ ಸರಿಯಾಗಿ ಊಟನು ಮಾಡದೆ ಸೈಲೆಂಟ್ ಆದ್ಲು ಹುಡುಗಿ. ಅದ್ವೈತ ಅದನ್ನು ಗಮನಿಸಿ ಜಾಸ್ತಿ ಅಲ್ಲಿ ಇರದೆ ನಾವು ಹೊರಡ್ತೀವಿ ಎಂದು ಕರ್ಕೊಂಡು ಹೊರಟ. ಬೈಕ್ನಲ್ಲಿ ಕೂತು ತನ್ನ ಮಿರರ್ನಲ್ಲಿ ನೋಡಿದ್ರೆ ದರಿದ್ರಿ ಕಣ್ಣೀರು ಒರೆಸೋದು ಕಂಡಿತು. ಬೇಜಾರು ಹದ್ಲು ಅನಿಸುತ್ತೆ ಎಂದು ಅಲ್ಲೇ ಇದ್ದ ಒಂದು ಪಾರ್ಕ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲ ಸುಮಾರು ಗಂಡ ಹೆಂಡತಿ ಜೊತೆ ಕೈ ಕೈ ಹಿಡಿದು ನಡೆಯುವುದು ಲವರ್ಗಳಿರುವ ಪ್ಲೇಸ್ ನೋಡಿ ದರಿದ್ರಿ ಹಲ್ಲು ಕೂಡ ಬೇಜಾರಾದ್ಲು. ಅದ್ವೈತು ಅಯ್ಯೋ ಎಲ್ಲೋದ್ರೂ ಇವಳು ಮನಸ್ಸಿಗೆ ಬೇಜಾರಾಗುತ್ತೆ ಎಂದು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಅಲ್ಲಿ ಅಷ್ಟೇನು ಜನ ಇಲ್ಲ. ಕೈಕಾಲು ತೊಳೆದು ಒಳಗೋಗಿ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಸಮಯ ಹಾಗೆ ಕೂತಿದ್ಲು. ಅವಳ ಮನಸ್ಸು ಈಗ ಸ್ವಲ್ಪ ಸಮಾಧಾನವಾಯಿತು. ದರಿದ್ರಿ ಮುಖದಲ್ಲಿ ನೆಮ್ಮದಿಯನ್ನು ಕಂಡ ಅದ್ವೈತ್ ಇವಳ ನೆಮ್ಮದಿ ವಿಳಾಸ ದೇವಸ್ಥಾನ ಎಂದುಕೊಂಡು ತನ್ನಲ್ಲೇ ನಕ್ಕ. ಸ್ವಲ್ಪ ಸಮಯ ಕೂತು ಹೋಗೋಣ ಎಂದಳು. ಅದ್ವೈತ್ ಎಷ್ಟೊತ್ತಿಗೆ ಇವಳ ಮನಸ್ಸು ಹಗುರಾಗಿ ಮಾತಾಡ್ತಾಳೋ ಎಂದು ಕಾದಿದ್ದ. ಅದ್ವೈತ್ ನಕ್ಕು ನನಗೇನು ಊಟ ಬೇಡ, ನೀನೇನು ತಿಂದಿಲ್ಲ, ಹಾಗಾಗಿ ನೀನು ಊಟ ಮಾಡ್ತೀಯೋ ಇಲ್ಲ ಪಾರ್ಸೆಲ್ ತಗೊಳ್ಳ ಎಂದ. ದರಿದ್ರಿ ಏನು ಬೇಡ, ಮನೇಲೆ ಹಾಲಿದೆ ಅದೇ ಸಾಕು ಎಂದಳು. ಅವಳನ್ನು ಅಲ್ಲೇ ಕೂರಿಸಿ ಅವಳಿಗಿಷ್ಟದ ಐಸ್ ಕ್ರೀಮ್ ತಗೊಂಡು ಬಂದು ಬಾ ಹೋಗೋಣ ಎಂದು ಮನೆ ಕಡೆ ಓಡ್ತಾರೆ. ಬಟ್ಟೆ ಬದಲಿಸಿ ಟಿವಿ ಆನ್ ಮಾಡಿದ್ರೆ ಹಾರರ್ ಮೂವಿ ಹಾಕಿದ್ದ. ಸ್ವಲ್ಪ ಹೊತ್ತು ಹಾಗೆ ಕೂತು ನೋಡುವ ಹುಡುಗಿ ಕಾಮಿಡಿಗೆ ಮನೆ ತುಂಬಿ ನಗುವುದನ್ನು ನೋಡಿ ಅದ್ವೈತ್ ಕೂಡ ಇಷ್ಟೊತ್ತು ಬೇಜಾರಿನಲ್ಲಿದ್ದ ಹುಡುಗಿ ಈಗ ನಗ್ತಿದ್ದಾಳೆ ಎಂದು ಮನದಲ್ಲೇ ಸಮಾಧಾನ ತಂದುಕೊಂಡ. ಸ್ವಲ್ಪ ದಿನದ ನಂತರ ದರಿದ್ರಿಗೆ ಕಾಲ್ ಮಾಡಿ ಅವಳ ಫ್ರೆಂಡ್ ಇನ್ವಿಟೇಷನ್ ಕೊಡಲು ಬ್ಯಾಂಗ್ಳೂರಿಂದ ತುಮಕೂರಿಗೆ ಬಂದಿದ್ಲು. ಕ್ಲೋಸ್ ಫ್ರೆಂಡ್ ನಂದಿತಾ ಸ್ವತಃ ದರಿದ್ರನೇ ಹೋಗಿ ಪಿಕ್ ಮಾಡಿ ಅದ್ವೈತ್ಗೆ ಕಾಲ್ ಮಾಡಿ ಬರ ಹೇಳಿ ತನ್ನ ಗೆಳತಿನ ಪರಿಚಯ ಮಾಡಿಸಿದ್ಲು. ನಂದಿತಾ ಕೂಡ ಅವಳ ಮದುವೆಗೆ ಬಂದಿರಲಿಲ್ಲ. ತನ್ನ ಕ್ಲೋಸ್ ಫ್ರೆಂಡ್ ಹೊಸ ಜೀವನ ನೋಡಿ ಖುಷಿಯಾಗಿ ಮದುವೆಗೆ ಮಿಸ್ ಮಾಡದೆ ಇಬ್ರು ಬನ್ನಿ ಎಂದಳು. ಅದ್ವೈತು ದರಿದ್ರಿಗೆ ಸ್ವೀಟ್ ಮಾಡಲು ಹೇಳಿ ಅವರಿಬ್ಬರನ್ನ ಮಾತಾಡಲು ಬಿಟ್ಟು ಏನಾದರೂ ಬೇಕಾದರೆ ಕಾಲ್ ಮಾಡು ಎಂದು ಅಲ್ಲಿಂದ ಹೋಗ್ತಾನೆ ಆಫೀಸ್ಗೆ. ಅವನು ಹೋಗಿದ್ದೆ ತಡ. ನಂದಿತಾ ಖುಷಿಲಿ ಏನೇ ಇನ್ನೇನು ಸಮಾಚಾರ ಎಂದಳು. ದರಿದ್ರಿ ಏನಿಲ್ಲ ಎಂದಳು. ದರಿದ್ರಿ ಅಲ್ವೇ ಇಷ್ಟು ಬೇಗ ಯಾಕೆ ಮದುವೆ, ನೀನು MSc ಮಾಡ್ತೀನಿ ಅಂದೆ ಅಲ್ವಾ ಎಂದಳು. ಅದಕ್ಕೆ ನಂದಿತಾ ಇಲ್ಲ ಕಣೆ ಎಂದು ಸ್ವಲ್ಪ ಸಮಯ ಸುಮ್ಮನಿದ್ದು ಅದು ನಾನು ಪ್ರೆಗ್ನೆಂಟ್ ಕಣೆ, ಹಾಗಾಗಿ ಬೇಗ ಮಾಡ್ಕೋತಿದ್ದೀನಿ ಎಂದಿದ್ದ ಕೇಳಿ ಶಾಕ್ ಆದ ದರಿದ್ರಿ ದೊಡ್ಡ ಕಣ್ಣು ಬಿಡುತ್ತಾ ಏನು ಎಂದಳು. ನಂದಿತಾ ಅಷ್ಟೇ ಕೂಲಾಗಿ ಹೌದು ಕಣೆ, ನಿನಗೆ ಗೊತ್ತಲ್ವಾ ನಮ್ಮ ಮಾವನ ಮಗನ ಜೊತೆ ಮದುವೆ ಎಂದಿದ್ದು, ಅವನು ಮುಂದೆ ಓದು ಎಂದು ಸುಮ್ಮನಿದ್ದ. ಬಟ್ ಈಗ ಸ್ವಲ್ಪ ತಿಂಗಳಿಂದ ಅವನು ನನ್ನ ಜೊತೆ ಚೆನ್ನಾಗಿ ಮಾತಾಡೋದು, ಹಾಗೆ ಈಗ ಮದುವೆ ಆಗೋವನು ಎಂದು ಅವನ ಜೊತೆ ಫಿಲಿಮ್ ಮತ್ತು ಡ್ಯೂಟಿಗೆ ಡ್ರಾಪ್ ತಗೊಳ್ಳುವಷ್ಟು ಕ್ಲೋಸ್ ಇದ್ವಿ. ಒಂದಿನ ತುಂಬ ರಾತ್ರಿ ಆಗಿತ್ತು. ಫಿಲಮ್ ನೋಡ್ಕೊಂಡು ಬರುವಾಗ ಅದೇನೋ ಫ್ರೆಂಡ್ ಮನೆ ಹತ್ತಿರ ಇದೆ ಅಂತ ಅಲ್ಲಿಗೆ ಹೋದ್ವಿ. ಮಳೆ ಬೇರೆ. ಅವನು ಕಂಟ್ರೋಲ್ ತಪ್ಪಿ ನಾನು ಎಷ್ಟು ಬೇಡ ಅಂದರೂ ಕೇಳದೆ ಮಾತಲ್ಲೇ ಮೋಡಿ ಮಾಡಿಬಿಟ್ಟ. ಅವತ್ತು ಇಬ್ಬರು ದುಡುಕ್ಬಿಟ್ಟು ಮೊದಲು ಎಂದು ಸುಮ್ಮನಾದೆ. ಅದೇನೋ ಹೇಳ್ತಾರಲ್ಲ, ಒಂದ್ಸಲ ರುಚಿ ಕಂಡ ಬೇಕು ಮತ್ತೆ ಮತ್ತೆ ಅದೇ ಬೇಕು ಅಂತಾರಲ್ಲ, ಹಾಗಾಯಿತು ನನ್ನ ಪರಿಸ್ಥಿತಿ. ಅವನ ಜೊತೆ ಹೋದಾಗೆಲ್ಲ ನನ್ನ ಹೇಗಾದರೂ ಪುಸ್ಲಾಯಿಸಿ ಅವನ ಕೆಲಸ ಮುಗಿಸ್ಕೊಳ್ಳೋನು. ನಾನು ದಡ್ಡಿ. ಈಗ ನಾನು 1.5 ತಿಂಗಳ ಪ್ರೆಗ್ನೆಂಟ್, ಹಾಗಾಗಿ ಅವನಿಗೆ ಬೈದು ಎದುರಿಸಿ ಮದುವೆ ಬೇಗ ಮಾಡ್ಕೊಳ್ಳೋಕ್ಕೆ ಒಪ್ಪಿಸಿದ್ದೀನಿ. ಯಾರಿಗೂ ಗೊತ್ತಿಲ್ಲ. ಅವನಿಗೂ ಕೂಡ ಇದನ್ನು ಹೇಳಿದ್ರೆ ಎಲ್ಲಿ ಮಾತು ಚೇಂಜ್ ಮಾಡ್ತಾನೋ ಅಂತ ಹೇಳಿಲ್ಲ. ನಿನಗೆ ಫಸ್ಟ್ ಹೇಳ್ತಿರೋದು ಎಂದಳು ಕಣ್ತುಂಬಿ. ದರಿದ್ರಿ ಶಾಕ್ನಲ್ಲಿ ಬೆಡ್ ಮೇಲೆ ಕೂತು ನಂದು ಏನೇ ನೀನು ಎಂದು ಅವಳ ಭುಜ ಹಿಡಿದ್ಲು. ನಂದಿತಾ ನಗುತ್ತಾ ಏನಿಲ್ಲ ಬಿಡೆ, ಇದೆಲ್ಲ ಕಾಮನ್. ಪ್ರೀತಿ ಮಾಡಿದ್ವಿ ಅಂದರೆ ಎಲ್ಲ ಹುಡುಗರು ಕೂಡ ಹೀಗೆ ಕಣೆ ಅವರ ಪ್ರೀತಿ ತೋರಿಸೋ ರೀತಿ ಎಂದು. ಹದ್ಬಿಡು, ನೀನು ಹೇಗಿದ್ಯಾ, ನಿಮ್ಮ ಯಜಮಾನರು ಸೂಪರ್ ಕಣೆ, ಮತ್ತೆ ಇನ್ನೇನು ಸಮಾಚಾರ, ಹೇಗಿದೆ ನಿನ್ನ ಲೈಫ್ ಎಂದಳು ಕಣ್ಣು ಹೊಡೆದು. ದರಿದ್ರಿ ಚೆನ್ನಾಗಿದೆ ಎಂದಳು ಅಷ್ಟೆ. ನಂದಿತಾ ಅವಳನ್ನೇ ಗಮನಿಸಿ ಅವಳ ಸೊಂಟ ಬಲೆಸಿಡಿದು ಏನೇ ಡಾರ್ಲಿಂಗ್, ನಿನ್ನ ಗಂಡನಿಂದ ದೂರ ಇದೆಯಾ ಎಂದಳು. ದರಿದ್ರಿ ಹಾಗೇನಿಲ್ಲ ಎಂದರು ನಂಬದ ನಂದಿತಾ ಸುಳ್ಳು ಕಣೆ, ನನ್ನ ಫ್ರೆಂಡ್ ಹೇಗೆ ಅನ್ನೋದು ಗೊತ್ತಿಲ್ವಾ ಎಂದು. ಏನೇನೇನು ಪ್ರಾಬ್ಲಮ್, ಯಾಕೆ ನಿನ್ನ ಗಂಡ ಏನಾದರೂ ಎಂದಳು. ಆ ಮಾತು ಕೇಳಿದ ದರಿದ್ರಿ ಇಲ್ಲ ಕಣೆ ನಂದು ತುಂಬ ಒಳ್ಳೆಯವರು, ನೀನು ಹೇಳಿದ್ಯಲ್ಲ ನಿಮ್ಮ ಹುಡುಗ ಹಾಗೆ ಅಂತ. ಬಟ್
ನನ್ನ ಗಂಡ ಹಾಗೋ ಹೀಗೋ ಒಂದು ಮುತ್ತು ಕೊಟ್ಟಿರೋದು ಬಿಟ್ಟರೆ ಯಾವತ್ತೂ ಮುಂದುವರಿದಿಲ್ಲ ಪಾಪ ಎಂದಳು. ನಂದಿತಾ, ಧರಿತ್ರಿ, ಆರ್ ಯು ಮ್ಯಾಡ್? ಯಾಕೆ ಹೀಗಾಗಿದ್ಯಾ? ನೀನೇನಾದರೂ ಆ ಡಾಕ್ಟರ್ನ ಎಂದಳು ಮಾತು ತಡೆದು. ಧರಿತ್ರಿ, ಛೀ, ಆ ಥರ ಏನೂ ಇಲ್ಲ. ಇವತ್ತಿಗೂ ನನ್ನ ಮನದಲ್ಲಿ ನನ್ನ ಗಂಡನೇ ಇರೋದು. ಅವತ್ತು ಅಷ್ಟೇ, ಇವತ್ತು ಅಷ್ಟೇ. ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ಮದುವೆ ಆಗಲ್ಲ ಎಂದಿದ್ದು ಚೇಂಜ್ ಆಗಿಲ್ಲ ಎಂದವಳು ತುಸು ಬೇಸರದಲ್ಲೇ. ನಿನಗೂ ಗೊತ್ತು ಅಲ್ವಾ ನಮ್ಮ ಅಪ್ಪನ ಬಗ್ಗೆ ಎಂದಳು. ನಂದಿತಾ, ಅದೆಲ್ಲ ಮುಗಿದೋದ ಕತೆ ಎಂದಳು. ಧರಿತ್ರಿ ಕಣ್ಣಿಂದ ನೀರು ಜಿನುಗಿ, ಇಲ್ಲ ಕಣೆ, ಅವ್ರು ಮಾಡಿದ ಆಘಾತ ಇನ್ನೂ ನನ್ನ ಮನಸ್ಸಲ್ಲಿದೆ ಎಂದು ತನ್ನ ಮನದಲ್ಲಿದ್ದ ಭಯ ಹೇಳ್ಕೊಂಡು ಅಳ್ತಿದ್ದ ಹುಡುಗಿ ನೋಡಿದ ನಂದಿತಾ ತಪ್ಪಿ, ಯಾಕೆ ಇಷ್ಟೊಂದು ಮನಸ್ಸಲ್ಲಿ ನೋವು ತಿಂತಿದ್ಯಾ ಎಂದು ಸಮಾಧಾನ ಮಾಡಿ, ನೋಡು, ನನ್ನೊಂದು ಮಾತು ಹೇಳ ಎಂದಳು. ಧರಿತ್ರಿ ಕಣ್ಣೊರೆಸುತ್ತಾ ಎಂದಳು ತಲೆ ಆಡಿಸಿ. ಅದಕ್ಕೆ ನಂದಿತಾ, ನೋಡು ಧರಿತ್ರಿ, ನಿನ್ನ ಗಂಡನಿಗೆ ಎಲ್ಲ ಹೇಳಿಬಿಡೆ. ನನಗನ್ಸೋ ಹಾಗೆ ಅವರು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನಿಸುತ್ತೆ. ನೋಡು ಧರಿತ್ರಿ, ಎಷ್ಟೋ ಹುಡುಗರು ಮದುವೆಗೆ ಮುಂಚೆನೇ ಹೆಣ್ಣನ್ನು ಬಯಸ್ತಾರೆ. ಅಂಥದ್ರಲ್ಲಿ ನಿನ್ನ ಮದುವೆ ಆಗಿದ್ರು ನಿನ್ನ ಗಂಡ ನೀನೇ ಬರಲಿ ಅಂತ ನಿನ್ನ ಒಪ್ಪಿಗೆಗಾಗಿ ಕಾಯುವಾಗ ನೀನಿನ್ನೂ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆ ದಿನ ನೀನೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಗಂಡಸರು ಯಾರು ಒಪ್ಪಿಗೆ ಕೇಳಲ್ವೇ, ಅವರ ಬಯಕೆ ತೀರಿಸ್ಕೊಳ್ತಾರೆ ಅಷ್ಟೆ. ಅಕಸ್ಮಾತ್ ನಿನ್ನ ಗಂಡ ನಿನ್ನ ಬಿಟ್ಟು ಬೇರೆ ಹುಡುಗಿ ಸಹವಾಸ ಮಾಡಿದ್ರೆ ಏನು ಮಾಡ್ತೀಯ ಆಗ ಎಂದಿದ್ದು ನೋಡಿ ಧರಿತ್ರಿ, ನಂದು ಎಂದಳು ಆತಂಕದಲ್ಲಿ. ನಂದಿತಾ, ನಿಜಾನೇ ಕಣೆ, ಕಾಯೋವರೆಗೂ ಕಾಯ್ತಾರೆ ಕಣೆ. ಅಕಸ್ಮಾತ್ ಅವ್ರಿಗೆ ಬೇರೆ ಕಡೆ ಆ ಸುಖ ಸಿಗುತ್ತೆ ಅಂದರೆ ಆಗ ಗಂಡಸರು ಜಾರೋದು ಸಹಜ ಕಣೆ. ಅದೆಲ್ಲ ಏನು ಆಗಬಾರ್ದು ಅಂದರೆ ನಿನ್ನ ಗಂಡನನ್ನ ನೀನೇ ಕಾಪಾಡ್ಕೊ. ಹಾಗಂತ ಎಲ್ಲ ಗಂಡತಿರು ತಪ್ಪು ಮಾಡ್ತಾರೆ ಅಂತ ಹೇಳ್ತಿಲ್ಲ. ಆದರೆ ಒಮ್ಮೊಮ್ಮೆ ಅವರ ಮನಸ್ಥಿತಿ ಬದಲಾಗ್ಬಿಡುತ್ತೆ. ಈಗ ಮದುವೆ ಆಗಿದೆ ಆದರೂ ದೂರ ಇರೋದ್ರಿಂದ ಅವರ ಮೈಂಡು ಬೇರೆ ಥರ ಬದಲಾದ್ರೆ ಎಂದು ಎಚ್ಚರಿಕೆ ಕೊಡ್ತಿದ್ದೀನಿ. ಯಾಕೆಂದರೆ ಎಷ್ಟೋ ಸಂಸಾರ, ಎಷ್ಟೋ ಹೆಣ್ಣಿನ ಬಾಳು ಹಾಳಾಗಿರೋದೆ ಈ ಒಂದು ವಿಷಯಕ್ಕೆ ಕಣೆ. ಪ್ಲೀಸ್, ನೀನೇನು ದಟ್ಟಿಯಲ್ಲ, ಎಲ್ಲ ಅರ್ಥ ಆಗುತ್ತೆ ಎಂದುಕೊಂಡಿದ್ದೇನೆ. ಪ್ಲೀಸ್, ನಾನು ಹೇಳಿದ್ರ ಬಗ್ಗೆ ಯೋಚಿಸು. ನಿನ್ನ ಗಂಡನ ನೋಡಿದ್ರೆ ಒಳ್ಳೆಯವರು ಅನಿಸುತ್ತೆ, ಅರ್ಥ ಮಾಡ್ಕೊಳ್ತಾರೆ ಎಂದಳು. ಧರಿತ್ರಿ ಎಂದು ತಲೆ ಆಡಿಸಿ, ಬಾ ಅಡುಗೆ ಮಾಡುತ್ತಾ ಮಾತಾಡೋಣ ಎಂದಳು. ಧರಿತ್ರಿ, ಅಡುಗೆ ಮಾಡುತ್ತಾ? ಅಲ್ಲ, ನಾವಿಬ್ರು ದೂರ ಇದ್ದೀವಿ ಎಂದು ನಿನಗೆ ಗೊತ್ತಾಯ್ತು ಎಂದಳು ತುಸು ಕನ್ಫ್ಯೂಸ್ನಲ್ಲೇ. ನಂದಿತಾ ನಗುತ್ತಾ, ಅಲ್ಲ ಡಾರ್ಲಿಂಗ್, ನೀನು ಪೆದ್ಗುಂಡಿ. ಗಂಡ ಹೊರಗೆ ಹೋಗುವಾಗ ಹೆಂಡತಿ ಒಮ್ಮೆ ಒಳಗೆ ಕರೆಯೋದು ಇಲ್ಲ ಯಾರಿಗೂ ಕಾಣದಂತೆ ಒಂದು ಮುತ್ತಾದರೂ ಕೊಡ್ತಾರೆ ಕಣಮ್ಮ. ನೀನು ದೆವ್ವ ಫಿಲಿಮ್ ನೋಡೋ ಬದಲು ರೊಮ್ಯಾನ್ಸ್ ಮೂವಿ ನೋಡು, ಆಗ ಗೊತ್ತಾಗುತ್ತೆ ಎಂದು ನಗ್ತಾಳೆ. ಧರಿತ್ರಿ ತುಸು ನಾಚುತ್ತಾ, ಹೋಗೆ, ಆಗಿಲ್ಲ, ನಾನು ನೋಡಲ್ಲ, ಅದ್ರ ಬದಲು ಸುಮ್ಮನಿರೋದೇ ವಾಸಿ ಎಂದರೆ ನಂದಿತಾ ಅವಳ ಭುಜ ಎಳೆದು ಧರಿತ್ರಿ ಕೆನೆಗೆ ಒಂದು ಮುತ್ತು ಕೊಟ್ಟರೆ ಧರಿತ್ರಿ, ನಂದು ಥೂ ಲೇ, ನೀನಿನ್ನೂ ಇದನ್ನು ಬಿಟ್ಟಿಲ್ವಾ, ಅಸಹ್ಯ, ನಿನ್ನ ಗಂಡನಿಗೆ ಕೊಡು ಹೋಗು ಎಂದ ಧರಿತ್ರಿ ಮುಖ ನೋಡಿದ ನಂದಿತಾ ನಗುತ್ತಾ, ನನ್ನ ಡಾರ್ಲಿಂಗ್ ನೋಡಿದ್ರೆ ನಾನೇ ಮುದ್ದು ಮಾಡಬೇಕು ಅನಿಸುತ್ತೆ. ಪಾಪ ನಿನ್ನ ಗಂಡ ಅದೇಗಿರ್ತಾರೋ ಮಹಾನ್ ಭಾವ ಎಂದು ನಕ್ರೆ ಧರಿತ್ರಿ ಉಬ್ಬೇರಿಸಿ, ಲೇ ನಂದು, ಸ್ವಲ್ಪ ನೀನು ಬಾಯಿ ಮುಚ್ಚು ಎಂದ ಹುಡುಗಿ ಅದ್ವೈತ್ ಆಗಾಗ ಮಾಡುವ ತರಲೆ ನೆನೆದು ಅವಳಿಗೆ ಗೊತ್ತಿಲ್ಲದೆ ಮುಖ ಕೆಂಪೆರಿತು. ನಂದಿತಾ ಇದನ್ನು ನೋಡಿ, ಇದೇನಮ್ಮ ನಿನ್ನ ಗಂಡ ಹಿಂದಿದ್ದು ಕೇಳಿ ಇಷ್ಟೊಂದು ನಾಚ್ಕೋತಿದ್ಯಾ ಎಂದು ಈಗಲೇ ಅದ್ವೈತ್ ಸರ್ಗೆ ಕಾಲ್ ಮಾಡಿ ಹೇಳಬೇಕು, ನಿನ್ನ ಹುಡುಗಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ, ಬೇಗ ಬನ್ನಿ ಎಂದು ಧರಿತ್ರಿನ ಕಾಲೆಳೆಯುತ್ತಾ ತಮಾಷೆ ಮಾಡ್ತಿದ್ಲು. ಇಬ್ರು ನಗುತ್ತಾ ತುಂಬ ದಿನದ ಮಾತು ಮುಗಿಸಿ ಊಟ ಕೊಟ್ಟ ಧರಿತ್ರಿ ಅದ್ವೈತ್ಗೆ ಕಾಲ್ ಮಾಡಿ ನಂದಿತಾನ ಬಿಟ್ಟು ಬರೋಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀನಿ ಎಂದು ಹೋಗ್ತಾಳೆ. ನಂದಿತಾ ಬಸ್ ಸ್ಟ್ಯಾಂಡ್ನಲ್ಲಿ ಧರಿತ್ರಿ ಕಡೆ ನೋಡಿ, ನಾನು ಹೇಳಿದ್ದು ನೆನಪಿಟ್ಕೊ ಎಂದು ನಂದಿತಾ ಕಣ್ಣೊಡೆದು ಒಮ್ಮೆ ಗೆಳತಿಯನ್ನು ತಬ್ಬಿ, ಮರಿಬೇಡ, ಮದುವೆಗೆ ಬರಲೇಬೇಕು ಇಬ್ರು ಎಂದು ಬಸ್ ಹತ್ತದ್ಲು. ಧರಿತ್ರಿ ಅವಳನ್ನು ಕಳಿಸಿ ಏನೋ ಯೋಚಿಸುತ್ತಾ 2 ಹೆಜ್ಜೆ ಮುಂದೆ ಇಟ್ಟ ಹುಡುಗಿಗೆ ಬಂದು ಒಂದು ಗಾಡಿ ಎದುರಾಯಿತು. ಧರಿತ್ರಿ ಮಮ್ಮ ಎಂದು ಹೆದರಿ ನಿಂತು ಕತ್ತೆತ್ತಿ ನೋಡಿದ್ರೆ ಅವಳನ್ನೇ ನೋಡುತ್ತಾ ಗಾಡಿಯಲ್ಲಿ ಕೂತಿದ್ದ ಅದ್ವೈತ್ ಕಂಡ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.